ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಮುದ್ದೇನಹಳ್ಳಿಯ ಸಾಯಿ ಕೃಷ್ಣ ಕ್ರೀಡಾಂಗಣದಲ್ಲಿ ನಡೆದ ಒಂದು ದಿನದ ಕ್ರಿಕೆಟ್ ಟೂರ್ನಮೆಂಟ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಗೆದ್ದ ಸಚಿನ್ ತೆಂಡೂಲ್ಕರ್. ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ, ಇಶ್ರಮ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಸಿಕೊಳ್ಳುವಂತೆ ಶಾಸಕ ಸುಬ್ಬಾರೆಡ್ಡಿ ಕರೆ. ಕಳೆದ 10 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದರೂ ಯಾವೊಬ್ಬ ಜನಪ್ರತಿನಿಧಿ ಆಗಮಿಸಿಲ್ಲ. ಆಕ್ರೋಶಗೊಂಡ ರೈತರು ಟ್ರ್ಯಾಕ್ಟರ್ ಆಟೋ ಮೂಲಕ ನಗರದಾದ್ಯಂತ ರ್ಯಾಲಿ. ಗಂಡ ಹೆಂಡತಿ ಜಗಳ ತಾರಕಕ್ಕೆ, ಪರಸ್ಪರ ಬೆಂಕಿ ಹಚ್ಚಿಕೊಂಡು ಇಬ್ಬರು ಬೆಂಕಿಗಾಹುತಿ, ಮಕ್ಕಳು ಬೀದಿ ಪಾಲು. ವಾರ್ತೆಗಳ ವಿವರ. ಸತ್ಯಸಾಯಿ ಗ್ರಾಮದ ಸಾಯಿ ಕೃಷ್ಣ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಚಿನ್ ತೆಂಡೂಲ್ಕರ್ ನೇತೃತ್ವದ ತಂಡವು ಗೆಲುವು ಸಾಧಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಯುವರಾಜ್ ಸಿಂಗ್ ನಾಯಕತ್ವದ ತಂಡವು 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 180 ರನ್ ಗಳಿಸಿದ್ರೆ, ತೆಂಡೂಲ್ಕರ್ ತಂಡವು 1 ಎಸೆತ ಬಾಕಿ ಉಳಿದಿರುವಂತೆ ಗುರಿ ತಲುಪಿತು. The ribbon is cut and the Sai Krishnan Cricket Stadium is now officially. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮದಲ್ಲಿ ನಿರ್ಮಾಣವಾಗಿರುವ ಸಾಯಿ ಕೃಷ್ಣನ್ ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟನೆ ಅಂಗವಾಗಿ ಆಡಿಸಿದ ಫ್ರೆಂಡ್ಲಿ ಮ್ಯಾಚ್ನಲ್ಲಿ 8 ದೇಶದ ಆಟಗಾರರನ್ನ ಒಳಗೊಂಡ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಸದ್ಗುರು ಮಧುಸೂದನ ಸಾಯಿ ಸನ್ನಿಧಿಯಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ಯುವರಾಜ್ ಸಿಂಗ್ ಟೇಪ್ ಕಟ್ ಮಾಡಿ ಉದ್ಘಾಟಿಸಿದ್ರು. ನಂತರ ವೇದಿಕೆಯಲ್ಲಿ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿ ಸತ್ಯಸಾಯಿ ಆಶ್ರಮ ಶಿಕ್ಷಣ ಆರೋಗ್ಯಕ್ಕೆ ಒತ್ತು ನೀಡಿದ. ಜಗತ್ತಿನಲ್ಲಿಯೇ ಮೊಟ್ಟಮೊದಲ ಉಚಿತ ಮೆಡಿಕಲ್ ಕಾಲೇಜು ಪ್ರಾರಂಭಿಸಿದೆ. ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಆಸ್ಪತ್ರೆ ಪ್ರಾರಂಭಿಸಿ ಸಾವಿರಾರು ರೋಗಿಗಳ ಪಾಲಿಗೆ ದೇವರಾಗಿದ. ಇದಲ್ಲದೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಸರಬರಾಜು ಮಾಡುತ್ತಿದೆ. ಆ ಮೂಲಕ ಎಲ್ಲರಿಗೂ ಪ್ರೀತಿ ಹಂಚಿ ಎಲ್ಲರಿಗೂ ಸೇವೆ ಸಿಗುವಂತೆ ಮಾಡಿದ ಸಂಸ್ಥೆಯಾಗಿದೆ. ಕ್ರಿಕೆಟ್ ಕಪ್ ವಿತರಣೆಯಲ್ಲೂ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಹೆಸರಿಡುವ ಮೂಲಕ ಜಗತ್ತೇ ಒಂದು ಕುಟುಂಬ ಅನ್ನೋ ಪ್ರೀತಿಯನ್ನ ಹಂಚಿಕೊಂಡಿದೆ. ಈ ಸಂಸ್ಥೆಯ ಕ್ರೀಡಾಂಗಣವನ್ನು ಉದ್ಘಾಟಿಸಲು ನನಗೆ ಅತೀವ ಸಂತಸವನ್ನ ಉಂಟು ಮಾಡುತ್ತಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಸಾಯಿರಾಮ್. My pranams to Shri Satya Sai Baba and Shri Sadguru Madhusudan Sai Ji. It's a huge honor to be here and take part of this special occasion. One world, one family. While coming to the dais, I saw a lot of students sitting there, and it took me back to my school days. I was a very, very naughty kid. I don't know how disciplined these guys are and what magic you guys do here where they are so disciplined. My parents were extremely patient with me, and at the same time concern about my likes and dislikes. They encourage me in sport. I can see that here there is enough encouragement in whatever one wants to be in life, and that energy is channelized in the right direction. I remember when my energy was channelized, my dream was to play cricket for India. From a naughty kid, I became a disciplined child, a focused child, and then started planning. And then came the most important part, executing those plans. There were occasions when I did well. There were occasions when I failed. There were ups and downs in my career. But sport taught me to get back on my feet again and compete in the fairest possible manner. And that would be my message to all the children present here. There'll be challenges in your life. Don't find shortcuts.
ಇನ್ನು ಮುದ್ದೇನಹಳ್ಳಿಗೆ ಕ್ರಿಕೆಟ್ ದಿಗ್ಗಜರು ಬರುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಹತ್ತಿರದಿಂದ ನೋಡುವ ಕಾತುರದಲ್ಲಿ ಅದೆಷ್ಟೋ ಅಭಿಮಾನಿಗಳು ಸ್ಟೇಡಿಯಂ ಎಂಟ್ರಿ ಪಾಸ್ಗಾಗಿ ಹಪತಪಿಸಿದ್ರು. ಸ್ಟೇಡಿಯಂ ತುಂಬಿ ತುಳುಕುತ್ತಿತ್ತು. This was such a gentle delivery, and Ahmad Kaif just waited on the back foot, and it's a boundary. I thought it was going for 6. 72 for 1 after 8. Oh, look at this. Oh, Maninder. So many times we have been all over the world. Kingston, Jamaica comes to mind. Newlands, Cape Town comes to mind. And Sachin Tendulkar and Makana Intini. That's a much better delivery around that off stump. With an angle bat runs it down to third man. Tendulkar is up to one more. ಇಂದು ನಡೆದ ಟಿ20 ಕ್ರಿಕೆಟ್ನಲ್ಲಿ ಮೊದಲು ಬ್ಯಾಟಿಂಗ್ ಅವಕಾಶ ಪಡೆದ ಒನ್ ಫ್ಯಾಮಿಲಿ ತಂಡಕ್ಕೆ ಮ್ಯಾಡಿ ಯುವರಾಜ್ ಮತ್ತು ಯೂಸುಫ್ ಪಠಾಣ್ ನೆರವು ನೀಡಿದ್ರು. ಗುರಿ ಬೆನ್ನತ್ತಿದ ಒನ್ ವರ್ಲ್ಡ್ ತಂಡಕ್ಕೆ ಸಚಿನ್ ತೆಂಡೂಲ್ಕರ್, ಅಲ್ವಿರೋ ಪೀಟರ್ಸನ್ ನೆರವಾದ್ರು. ಪೀಟರ್ಸನ್ ಅರ್ಧಶತಕ ಬಾರಿಸಿದ್ರು. ಕೊನೆಯಲ್ಲಿ ಸಹೋದರ ಯೂಸುಫ್ ಪಠಾಣ್ ಎಸೆತಕ್ಕೆ ಸಿಕ್ಸರ್ ಬಾರಿಸುವ ಮೂಲಕ ಇರ್ಫಾನ್ ಪಠಾಣ್ ತಂಡಕ್ಕೆ ಗೆಲುವು ತಂದಿಟ್ಟರು. ಸಾಯಿ ಕೃಷ್ಣನ್ ಸ್ಟೇಡಿಯಂ ಉದ್ಘಾಟನೆ ಮತ್ತು ಫ್ರೆಂಡ್ಲಿ ಮ್ಯಾಚ್ ಆಡಿಸಿದ ರೂವಾರಿ ಸುನಿಲ್ ಗಾವಸ್ಕರ್, ಮಧುಸೂದನ್ ಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಚಾನ್ಸಲರ್ ನರಸಿಂಹಮೂರ್ತಿ ವೇದಿಕೆಯಲ್ಲಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. They never go. Using his feet over the brother's head for a 6. Victory for one world. And this was coming. You could expect that from Irfan Pathan. And that's the beauty of it. ಅಸಂಘಟಿತ ಕಾರ್ಮಿಕರಿಗಾಗಿ ಸರ್ಕಾರ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಆ ಸೌಲಭ್ಯಗಳನ್ನು ಕಾರ್ಮಿಕರು ಹಾಗೂ ಕಾರ್ಮಿಕರ ಮಕ್ಕಳು ಪಡೆಯಲು ಕಡ್ಡಾಯವಾಗಿ ಸೇವಾ ಸಿಂಧು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಕಾರ್ಮಿಕರು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಗುಡಿಬಂಡೆ ತಾಲೂಕು ಮರಕೆಲಸ ಕಾರ್ಮಿಕರ ಸಂಘದ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಈ ಶ್ರಮ್ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಸಿಕೊಂಡರೆ 1 ವರ್ಷಕ್ಕೆ ಪಿಎಂಎಸ್ ಬಿವೈ ಯೋಜನೆಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಕಾರ್ಮಿಕರು ಕೆಲಸದ ಸಂದರ್ಭದಲ್ಲಿ ಕಾರ್ಮಿಕರ ಆಕಸ್ಮಿಕ ಸಾವು ಸಂಭವಿಸಿದಾಗ 2 ಲಕ್ಷ ಹಣವನ್ನು ನೀಡಲಾಗುತ್ತದೆ. ಅಂಗವೈಕಲ್ಯಕ್ಕೆ 1 ಲಕ್ಷ ಹಣವನ್ನು ನೀಡಲಾಗುತ್ತದೆ. ಇಂತಹ ಅಹಿತಕರ ಘಟನೆಗಳು ಸಂಭವಿಸಿದಾಗ ಅಂತಹ ಕುಟುಂಬದ ಜೀವನೋಪಾಯಕ್ಕೆ ಸಹಕಾರಿಯಾಗುತ್ತದೆ. ಈ ಶ್ರಮ್ ನೋಂದಣಿ ಉಚಿತವಾಗಿದ್ದು, ಈ ಶ್ರಮ್ ಪೋರ್ಟಲ್ನಲ್ಲಿ ಸ್ವಯಂ ನೋಂದಣಿ ಮಾಡಿಕೊಳ್ಳಬಹುದು ಅಥವಾ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಈ ಶ್ರಮ್ ಯೋಜನೆಯಡಿ ಹೆಚ್ಚಿನ ಪ್ರಮಾಣದಲ್ಲಿ ನೋಂದಣಿ ಮಾಡಿಸಿ ಸೌಲಭ್ಯವನ್ನು ಅರ್ಹ ಫಲಾನುಭವಿಗಳು ಪಡೆಯಬಹುದು ಎಂದರು. ನಿಮ್ಮಂತವ್ರು ನೋಂದಣಿ ಮಾಡ್ಕೋಬೇಕು, ಅರ್ಜಿ ಹಾಕೋಬೇಕು, ಆನ್ಲೈನಲ್ಲಿ ಆ ಒಂದು ಹಣ ಪಡಿಬೇಕು. ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ, ಯಾರಾದ್ರೂ ಕೈಯ ಕಾಲ ಮುರಿದಾಗ ಸಡನ್ ಆಗಿ ಹಣ ಆಸ್ಪತ್ರೆಗೆ ಹೋಗ್ಬೇಕು, ಯಾರ ಹತ್ರ ಹಣ ಒಂದು 1,000 ರೂಪಾಯಿ ಕೊಡಿ ಅಂತ ಹೋಗ್ತೀರಾ. ಈ ಯೋಜನೆ ಪಡ್ಕೊಳ್ಳಲ್ಲ ನೀವು. ನಾವು ಕಷ್ಟ ಈಗ ನೀರು ಬಾಯಾರಿಕೆ ಆದಾಗ ಬಾವಿ ತೆಗಿಯಕ್ಕಾಗುತ್ತಾ? ಹಂಗಾಗ್ಬಾರ್ದು. ನೀವು ದಯವಿಟ್ಟು ಈಗ ಇಲ್ಲಿ ಏನು ಕಾರ್ಮಿಕರು ಇದ್ದೀರಾ ಪಾಪ, ನಿಮ್ಮ ಜೊತೆಯಲ್ಲಿರೋರ್ಗೆ ಹೇಳ್ರಿ, ಇಲ್ಲಿ ನೋಂದಣಿ ಆಗೋಣ. ಈ ಸಂದರ್ಭದಲ್ಲಿ ಅನೇಕ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ನಗೀನ್ ತಾಜ್, ಉಪಾಧ್ಯಕ್ಷರಾದ ವಿಕಾಸ್, ಸದಸ್ಯರಾದ ರಾಜೇಶ್, ವೀಣಾ, ನಿತಿನ್, ಭಾಗ್ಯಮ್ಮ, ಬಶೀರ್ ಸೇರಿದಂತೆ ಹಲವರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆ ವತಿಯಿಂದ ತೆಂಗು ಬೆಳೆಗಾರರ ಉಳಿವಿಗೋಸ್ಕರ ನಫೆಡ್ ಮೂಲಕ ಖರೀದಿ ಕೇಂದ್ರ ತೆರೆಯಲು ಒತ್ತಾಯಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಧರಣಿ ಪ್ರಾರಂಭಿಸಿ 10 ದಿನ ಕಳೆದರೂ ಜಿಲ್ಲೆಯ ಯಾವೊಬ್ಬ ಜನಪ್ರತಿನಿಧಿಗಳು ನಮ್ಮ ಬಳಿ ಬಂದು ರೈತರ ಸಮಸ್ಯೆ ಏನೆಂದು ಕೇಳಲಿಲ್ಲ ಎಂದು ಆರೋಪಿಸಿ ರೈತರು ನೂರಾರು ಟ್ರ್ಯಾಕ್ಟರ್, ಆಟೋ ಮೂಲಕ ತುಮಕೂರು ನಗರದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆಸಿದ್ರು. ತುಮಕೂರು ನಗರದ ಚರ್ಚ್ ಸರ್ಕಲ್ ಬಳಿ ರೈತರೆಲ್ಲರೂ ಸಮಾವೇಶಗೊಂಡು ಅಲ್ಲಿಂದ ಟ್ರ್ಯಾಕ್ಟರ್, ಆಟೋ ಮೂಲಕ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭಿಸಿ ಮಂಡಿಪೇಟೆ ರಸ್ತೆಯ ಮುಖಾಂತರ ಬಿಎಚ್ ರಸ್ತೆ, ಕಾಲ್ಟೆಕ್ಸ್ ಸರ್ಕಲ್, ಬಿಜಿಎಸ್ ವೃತ್ತ, ಭದ್ರಮ್ಮ ವೃತ್ತ, ಎಸ್ಎಸ್ ಸರ್ಕಲ್, ಬಟವಾಡಿಯಿಂದ ವಾಪಸ್ ಬಿಎಚ್ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ್ರು.
ಪ್ರತಿಭಟನೆಯಲ್ಲಿ ಕೆಟಿ ಶಾಂತಕುಮಾರ್ ಮಾತನಾಡಿ, ಕೊಬ್ಬರಿಗೆ ಬೆಂಬಲ ಬೆಲೆ ನಿಗದಿ ಮಾಡಲು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕೊಬ್ಬರಿ ಬೆಳೆಗಾರ ಎಲ್ಲ ರೈತರು 2 ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ. ಸರ್ಕಾರಕ್ಕೆ ಕಣ್ಣಿಲ್ಲ, ರೈತರ ಬಗ್ಗೆ ಕಾಳಜಿ ಕನಿಕರ ಇಲ್ಲ. ಮುಂಬರುವ ಚುನಾವಣೆ ಗಿಮಿಕ್ ಆಗಿ ಅಷ್ಟೇ ಸರ್ಕಾರ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತರನ್ನ ಕಡೆಗಣಿಸಿದೆ ಎಂದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಎಸ್ಎಸ್ ವೃತ್ತದಲ್ಲಿ ರೈತರು ಉರುಳು ಸೇವೆ ನಡೆಸಿದ್ರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್, ತಿಪಟೂರು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್, ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಕೆಂಕೆರೆ ಸತೀಶ್, ಮಹಿಳಾ ಅಧ್ಯಕ್ಷರಾದ ಶಿವರತ್ನಮ್ಮ ಸೇರಿದಂತೆ 13 ಜಿಲ್ಲೆಯ ತೆಂಗು ಬೆಳೆಗಾರರ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗಂಡ ಹೆಂಡತಿ ನಡುವಿನ ಜಗಳ ತಾರಕಕ್ಕೇರಿ ಅಂತಿಮವಾಗಿ ಆಕ್ರೋಶದಲ್ಲಿ ಇಟ್ಟುಕೊಂಡ ಬೆಂಕಿಗೆ ಅವರಿಬ್ಬರು ಆಹುತಿಯಾಗಿರುವ ಘಟನೆ ಬಾಗೇಪಲ್ಲಿ ಗ್ರಾಮವೊಂದರಲ್ಲಿ ನಡೆದಿದೆ. ನಿತ್ಯವೂ ಸಣ್ಣ ಸಣ್ಣ ಕಾರಣಕ್ಕೆ ಜಗಳವಾಡಿಕೊಂಡಿದ್ದ ದಂಪತಿ ನಡುವಿನ ವೈಮನಸ್ಸು ತಾರಕಕ್ಕೇರಿ ಅಂತಿಮವಾಗಿ ಇಬ್ಬರು ಪರಸ್ಪರ ಬೆಂಕಿ ಹಚ್ಚಿಕೊಂಡು ಸಾಯುವಲ್ಲಿಗೆ ಅಂತ್ಯಗೊಂಡಿದೆ. ಬಾಗೇಪಲ್ಲಿ ತಾಲೂಕಿನ ಹಿಂದೂ ಕೊರಳಪಲ್ಲಿ ಗ್ರಾಮದ ಮಂಜುನಾಥ್ ಹಾಗೂ ಪ್ರಮೀಳಾ ಮೃತ ದಂಪತಿ. ಕೌಟುಂಬಿಕ ಕಾರಣಗಳಿಗಾಗಿ ಜಗಳವಾಡುತ್ತಿದ್ದ ಅವರಿಬ್ಬರು ಪರಸ್ಪರ ಸೀಮೆ ಎಣ್ಣೆ ಎರಚಿಕೊಂಡಿದ್ದಾರೆ. ಕೊನೆಗೆ ಒಬ್ಬರು ಬೆಂಕಿ ಇಟ್ಟುಕೊಂಡಿದ್ದು ಆ ಬೆಂಕಿಯಲ್ಲಿ ಇಬ್ಬರು ಸಿಲುಕಿ ಬೆಂದು ಹೋಗಿದ್ದಾರೆ. ಸುಟ್ಟ ಗಾಯಗಳಿಂದ ಗಂಭೀರ ಪರಿಸ್ಥಿತಿಯಲ್ಲಿದ್ದ ದಂಪತಿಯನ್ನು ಕೂಡಲೇ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಅವರು ಬದುಕುಳಿಯಲಿಲ್ಲ. ಗಂಡ ಹೆಂಡತಿಯ ಜಗಳದಿಂದಾಗಿ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಪೊಲೀಸ್ ಅಪ್ಪನ ಜೊತೆ ಮದುವೆಯಾಗಿ 4 ವರ್ಷ ಕಳೆದ್ರೂ ದೂರವಾಗಿಯೇ ಉಳಿದಿದ್ದ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಮದುವೆಯಾಗಿ 4 ವರ್ಷ ಕಳೆದರೂ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಪ್ರೀತಿ ಪ್ರೇಮದೊಂದಿಗೆ ಬಾಳ್ವೆ ಮಾಡದೆ ದೂರವಿದ್ದ ಪೊಲೀಸಪ್ಪನ ಹೆಂಡತಿಯೊಬ್ಬಳು ತನ್ನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾಳ. ಮೃತ ಮಹಿಳೆಯನ್ನು ಬಾಗೇಪಲ್ಲಿ ತಾಲೂಕಿನ ಚೇಳೂರು ಗ್ರಾಮದ 31 ವರ್ಷದ ವರಲಕ್ಷ್ಮಿ ಎಂದು ಗುರುತಿಸಲಾಗಿದ್ದು 2019ರಲ್ಲಿ ಚಿಂತಾಮಣಿ ತಾಲೂಕಿನ ಕೆರಾಗಿಗುಟ್ಟಹಳ್ಳಿ ಗ್ರಾಮದ ನಿವಾಸಿ ಡಿಎಆರ್ ಹೆಡ್ ಕಾನ್ಸ್ಟೇಬಲ್ ವೆಂಕಟರಮಣನಿಗೆ ಕೊಟ್ಟು ಚಿಂತಾಮಣಿ ತಾಲೂಕಿನ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಲಾಗಿತ್ತು. ಮದುವೆಯಾಗಿ 4 ವರ್ಷವಾದರೂ ಗಂಡ ಹೆಂಡತಿ ಸಂಸಾರ ಮಾಡಿರಲಿಲ್ಲ ಎಂದು ಹೇಳಲಾಗ್ತಿದ್ದು, ವರದಕ್ಷಿಣೆಗಾಗಿ ಗಂಡ ಪೀಡಿಸುತ್ತಿದ್ದ. ಓದು ಬರಹ ಗೊತ್ತಿಲ್ಲದ ಮೂಡಿ ನಿನ್ನ ಸಾಕೋಕೆ ನನಗೆ ಬರೋ ಸಂಬಳ ಸಾಕಾಗಲ್ಲ ಎಂದು ಕಿರುಕುಳ ನೀಡುತ್ತಿದ್ದ ಎಂದು ಪೋಷಕರು ಆರೋಪ ಮಾಡಿದ್ದಾರೆ. ಇದೇ ವಿಚಾರವಾಗಿ 4-5 ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ನ್ಯಾಯ ಪಂಚಾಯಿತಿಗಳು ನಡೆದಿವೆ. ಹೆಡ್ ಕಾನ್ಸ್ಟೇಬಲ್ ವೆಂಕಟರಮಣ ಪತ್ನಿಯನ್ನು ಜೊತೆಯಲ್ಲಿಯೇ ಇಟ್ಟುಕೊಂಡು ವಿಚ್ಛೇದನಕ್ಕಾಗಿ ನೋಟಿಸ್ ಕಳಿಸಿದ್ದಾನೆ. ಇಂತಹ 16 ಅವಮಾನಗಳನ್ನು ಸಹಿಸದೆ ಮನನೊಂದ ವರಲಕ್ಷ್ಮಿ ಪೊಲೀಸ್ ಕ್ವಾರ್ಟರ್ಸ್ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾಳೆಂದು ಪೋಷಕರು ಆರೋಪಿಸಿದ್ದಾರೆ. ಬೆಳಗ್ಗೆಲ್ಲ ಇದ್ದೆ, ಚೆನ್ನಾಗಿದ್ಲ ಹುಡುಗಿ.
ಮಾನಸಿಕವಾಗಿ ಡೈಲಿ ರೋದನೆ ಕೊಡ್ತಾ ಇದ್ದ ಅವನು. ಒಂದು 2 ಗಂಟೆವರೆಗೂ ಇಲ್ಲೇ ಇದ್ದೆ ಸರ್ ಚಿಕ್ಕಬಳ್ಳಾಪುರಲ್ಲಿ. ನಾನು ಆ ಹುಡುಗಿ ಊಟ ತಿನ್ನಲಿಲ್ಲ, ಊಟ ಎಲ್ಲ ಕೊಡಿಸ್ಬಿಟ್ಟು ಹೋದೆ. ಒಂದು 6:30-7 ಗಂಟೆಗೆ ಸರ್ ಫೋನ್ ಬಂತು. ಅವನ ಜೊತೆಯಲ್ಲೇ ಇದ್ದ. ಅವನ ಫ್ರೆಂಡಿಂದ ಫೋನ್ ಮಾಡಿಬಿಟ್ಟು ನನಗೆ ಫೋನ್ ಮಾಡಿ, ನಿಮ್ಮ ಅಕ್ಕ ಹೆಲ್ತ್ ಸರಿ ಇಲ್ಲ, ಬರಬೇಕಪ್ಪ ನೀನು ಅಂತ ಹೇಳಿದ್ರು. ನಮ್ಮ ಭಾವ ಇದ್ದಾರಲ್ಲ, ಅವ್ರು ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಅವ್ರು ಇದ್ಕೊಂಡು ಅವ್ರು ಮಾತಾಡಲ್ವಂತೆ, ನೀವೇ ಬನ್ನಿ ಅಂತ ಹೇಳಿದ್ರು. ಮತ್ತು ನಾನು ಇಮಿಡಿಯೇಟ್ಲಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಅವನ್ನ ಕರೆಸಿದೆ. ಅವ್ರು ಕರೆಸ್ಬಿಟ್ಟು ನಾನು ಅಲ್ಲಿ ನೋಡಿದ್ರೆ ಅವ್ರು ನಮ್ಮ ಫ್ರೆಂಡ್ ಬಂದುಬಿಟ್ಟು, ನಿಮ್ಮ ಅಕ್ಕ ತೀರೋಗಿದ್ದಾರೆ, ನೀನು ಬಾ ಅಂತ ಹೇಳಿದ್ರು. ನಾನು ಬಂದಿದ್ದೀವಿ ಸರ್. ಇದು ಮತ್ತೆ ಪೊಲೀಸವರು ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಿನ್ನೆ ರಾತ್ರಿ ಘಟನೆ ನಡೆದಿದ್ದು, ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆ. ಇನ್ನು ಹೊಸ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಇದೇ ಮೊದಲಲ್ಲ ಇಂತಹ ಘಟನೆ ನಡೆದಿರೋದು. ಈ ಹಿಂದೆ 2 ಪ್ರಕರಣಗಳು ಇದೇ ರೀತಿ ನಡೆದು ಮಹಿಳೆಯರು ಪ್ರಾಣ ಕಳೆದುಕೊಂಡಿದ್ದರೂ ಪೊಲೀಸ್ ಅವರಿಗೆ ದೂರು ಕೊಡದೆ ಪ್ರಕರಣಗಳೇ ಹೊರಗೆ ಬರದಂತೆ ಮುಚ್ಚು ಹಾಕಿದ್ದಾರೆನ್ನಲಾಗಿದ್ದು, ಈ ಪ್ರಕರಣದಲ್ಲಿ ಹೆಂಡತಿಯ ಪರ ಸಂಬಂಧಿಕರು ಬಲವಾಗಿ ವಿರೋಧಿಸಿದ್ದರಿಂದ ಹೊರಗೆ ಬಂದಿದೆ ಎನ್ನಲಾಗ್ತಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ನಂತರ ಕೋಲಾರ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡುವುದಾಗಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಹೇಳಿದ್ರು. ಕೋಲಾರ ನಗರದ ಪಿಸಿ ಬಡಾವಣೆಯ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಲ್ಲಿ ಲೋಕಸಭೆಗೆ ಕೋಲಾರದಿಂದ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಗಳಾಗಿ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್, ಮಲ್ಲೇಶ್ ಬಾಬು ಅವರು ಸ್ಪರ್ಧಿಸುವ ಸಾಧ್ಯತೆ ಇದೆ ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಯಾರೇ ಅಭ್ಯರ್ಥಿಯಾದರೂ ಸಹ ಒಮ್ಮತವಾಗಿ ಸೇರಿ ಚುನಾವಣೆ ನಡೆಸುತ್ತೇವೆ ಎನ್ನುವ ಅಭಿಪ್ರಾಯಗಳನ್ನು ಜೆಡಿಎಸ್ ಪಕ್ಷದಿಂದ ವರಿಷ್ಠರ ಮುಂದೆ ಇಟ್ಟಿದ್ದೇವೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದ್ದು, ಕೋಲಾರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಜಯಬೇರಿ ಬಾರಿಸುತ್ತದೆ. ಇತ್ತೀಚೆಗೆ ನಡೆದ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರಿಗೆ ಹೀನಾಯ ಸೋಲು ಕಂಡಿದ್ದು, ಕೋಲಾರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಮತ್ತು ಜನತಾ ಬಜಾರ್ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದಿಂದ ಆಯ್ಕೆಯಾಗಿದ್ದು, ಕೋಲಾರ ಮೀಸಲು ಲೋಕಸಭಾ ಚುನಾವಣೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ದಿಕ್ಸೂಚಿಯಾಗಿದೆ. ಈ ಬಾರಿ ಚುನಾವಣೆಗೆ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ನೀಡಲು ಮೈತ್ರಿ ಮಂತ್ರ ಯಶಸ್ವಿಯಾಗುವ ಭರವಸೆ ಎರಡೂ ಪಕ್ಷದ ನಾಯಕರಿಗೆ ಸಿಕ್ಕಿದೆ ಎನ್ನುವ ಲೆಕ್ಕಾಚಾರ ಹಾಕಲಾಗಿದೆ ಎಂದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರೇ ಇರುವ ಬೀರಸಂದ್ರ ಗ್ರಾಮದ ಸರ್ವೆ ನಂಬರ್ 15ರ ಸರ್ಕಾರಿ ಗೋಮಾಳದ ಭೂಮಿ, ರಾಜಕಾಲುವೆ, ಸಾರ್ವಜನಿಕರ ರಸ್ತೆ, ಸ್ಮಶಾನ ಜಾಗವನ್ನ ಅನಧಿಕೃತವಾಗಿ ಒತ್ತುವರಿ ಮಾಡಿರುವ ಭೂಗಳ್ಳರ ವಿರುದ್ಧ 3 ಗ್ರಾಮದ ಸಾರ್ವಜನಿಕರು ಸೇರಿದಂತೆ ಸಂಘ ಸಂಸ್ಥೆಗಳವರು ಆಕ್ರೋಶ ಹೊರಹಾಕಿದ್ರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಬೀರಸಂದ್ರ, ಆಲೂರು, ದೊದ್ದನಹಳ್ಳಿ ಮತ್ತು ಚಪ್ಪರಕಲ್ಲು ಗ್ರಾಮಸ್ಥರು, ರೈತ ಸಂಘ ಮತ್ತು ಸಂಘ ಸಂಸ್ಥೆಗಳವರು ಅನಧಿಕೃತವಾಗಿ ಸರ್ಕಾರಿ ಭೂ ಕಬಳಿಸಿ ರಾಜಾರೋಷವಾಗಿ ಖಾಸಗಿ ವಿಶ್ವವಿದ್ಯಾಲಯ ಮತ್ತು ಶಾಲೆಯನ್ನು ನಿರ್ಮಾಣ ಮಾಡುತ್ತಿರುವ ಮತ್ತು ರೈತರ ಮೇಲೆ ದೌರ್ಜನ್ಯವೆಸಗುತ್ತಿರುವ ಮತ್ತು ಅಧಿಕಾರಿಗಳು ಮೌನವಾಗಿರುವ ಬಗ್ಗೆ ಆಕ್ರೋಶ ಹೊರ ಹಾಕುವುದರ ಮೂಲಕ ತಮ್ಮ ಅಳಲನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಅವರೊಂದಿಗೆ ಹಂಚಿಕೊಂಡರು. ಪ್ರಜಾ ವಿಮೋಚನಾ ಬಹುಜನ ಸಮಿತಿ ರಾಜ್ಯಾಧ್ಯಕ್ಷ ಬಿಜವಾರ ನಾಗರಾಜ್ ಮಾತನಾಡಿ, ಜಾಗದಲ್ಲಿ ಸರ್ಕಾರಿ ಸ್ಮಶಾನ, ಕುಂಟೆ, ಬಂಡಿದಾರಿ, ರಾಜಕಾಲುವೆ, ಐತಿಹಾಸಿಕ ಚಪ್ಪರಕಲ್ಲು ಸ್ಮಾರಕವಿದೆ. ಈ ಜಾಗವನ್ನು ಕೆಲ ಬಲಾಢ್ಯರು 18 ಎಕರೆಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇಲ್ಲಿನ ತಾಲೂಕು ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರೆ ಎಂದು ಕಿಡಿಕಾರಿದ್ರು. ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ಒಟ್ಟು ಆಕಾರ ಬಂದು ಪ್ರಕಾರ 59 ಎಕರೆ 1 ಕುಂಟೆ ಜಾಗ ಇರ್ತದೆ. ಅದರಲ್ಲಿ ಈ ಹಿಂದೆ 43 ಎಕರೆ ರೈತರಿಗೆ ಮಂಜೂರಾಗಿರ್ತದೆ. ಅದರಲ್ಲಿ 24 ಎಕರೆ ಈಗಾಗಲೇ ಪೋಡಿಯಾಗಿರ್ತದೆ. ಉಳಿಕೆ 18 ಎಕರೆ ಜಾಗದಲ್ಲಿ ಖರಾಬು ಬಂಡಿದಾರಿ ಇದೆ, ಸ್ಮಶಾನ ಇದೆ, ಕಾಲುದಾರಿ ಇದೆ, ಸ್ಮಶಾನ ಇದೆ ಮತ್ತು ಕುಂಟೆನೂ ಇದೆ. ಈಗ ಐತಿಹಾಸಿಕ ಒಂದು ಚಪ್ಪರಕಲ್ಲೂ ಇದೆ. ಟೋಟಲ್ ಒಟ್ಟಾಗಿ 18 ಕೋಟಿಯಷ್ಟು ಜಾಗವನ್ನು ಕೆಲ ಬಲಾಢ್ಯರು ಏನೀಗ ಅಮೇಥಿ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಎಲ್ಲೋ ಡೆಲ್ಲಿಯಲ್ಲಿರುವಂತಹ ಒಂದು ಯೂನಿವರ್ಸಿಟಿ ಈ ಗ್ರಾಮದಲ್ಲಿ ಬಂದು ಠಿಕಾಣಿ ಬಿಟ್ಟುಬಿಟ್ಟಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕೆಲ ಕಾಲ ಜಿಲ್ಲಾಧಿಕಾರಿಗಳಿಗೆ ತಮಗಾಗಿರುವ ಅನ್ಯಾಯದ ವಿರುದ್ಧ ಪ್ರಶ್ನೆಗಳ ಸುರಿಮಳೆಗೈದರು. ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯಿಸಿ,
ಎರಡೂ ಸರ್ವೆ ಸ್ಕೆಚ್ನಲ್ಲಿ ವ್ಯತ್ಯಾಸ ಬರುತ್ತಿದ್ದು ಪೂರ್ಣ ಸರ್ವೆ ಮಾಡಲು ಸೂಚಿಸಲಾಗಿದೆ. ವರದಿ ಬಂದ ನಂತರ ಸೂಕ್ತ ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಗ್ರಾಮಸ್ಥರಾದ ಆಲೂರು ಪಟಾಲಪ್ಪ, ಹನುಮಾನ್ ವಿ, ಮುನಿರಾಜ್, ರವಿ, ರಘು, ಪ್ರಕಾಶ್, ಲಕ್ಷ್ಮಣ್, ಜಗದೀಶ್, ಶಿವಾಜಿಗೌಡ, ಮೋಹನ್, ಯಲ್ಲಪ್ಪ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಜಗತ್ತಿನಲ್ಲಿ 10 ಹಲವು ನಾಗರಿಕತೆಗಳು ಬೆಳಕಿಗೆ ಬಂದವಾದರೂ ಅಂತಿಮವಾಗಿ ಉಳಿದಿದ್ದು ಬೆಳೆಯುತ್ತಿರುವುದು ಹಿಂದೂ ನಾಗರಿಕತೆ ಮಾತ್ರ. ಹಿಂದೂ ಧರ್ಮಕ್ಕೆ ತನ್ನದೇ ಆದ ಇತಿಹಾಸ, ಸಂಸ್ಕೃತಿ, ಭವ್ಯ ಪರಂಪರೆ ಇದೆ ಎಂದು ಮಾಜಿ ಸಚಿವ ಚಿಕ್ಕಬಳ್ಳಾಪುರದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಶಿಡ್ಲಘಟ್ಟ ನಗರದಲ್ಲಿನ ಬಿಜೆಪಿಯ ಸೇವಾಸೌಧ ಕಚೇರಿಯಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪೂಜಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ನಡೆಯಿತು. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಹಿಂದೂ ಧರ್ಮಕ್ಕೆ ತನ್ನದೇ ಇತಿಹಾಸ, ಭವ್ಯ ಪರಂಪರೆ ಇದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಅದನ್ನು ಕಣ್ಣು ತುಂಬಿಕೊಳ್ಳುವ ಅವಕಾಶ ದೊರೆತ ನಾವು ಧನ್ಯರು ಎಂದರು. ಒಂಟಿಯಾಗಿ ನೋಡಲಿಕ್ಕೆ ಬಾಲ್ಯದಲ್ಲಿ ನೋಡುವಂಥದ್ದು ಬಹಳ ನಾನಂತೂ ನೋಡಿದ್ದೀನಿ. 5 ವರ್ಷದ ಬಾಲಕ 5 ವರ್ಷ 6 ವರ್ಷ ಬಾಲಕ ಹೇಗಿರ್ತಾನೆ ಆ ವಿಕ್ರಮ ಮೂರ್ತಿ ಇವತ್ತು ಶ್ರೀರಾಮ ಇವತ್ತು ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದವರೇ, ಮೈಸೂರಿನವರೇ ಅರುಣ್ ಅವರು ಇವತ್ತು ಈ ಕೆತ್ತನೆಯನ್ನು ಮಾಡಿ ಈ ವಿಗ್ರಹವನ್ನು. ಕಾರ್ಯಕ್ರಮದಲ್ಲಿ ಶ್ರೀರಾಮನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ನಂತರ ನಗರದಲ್ಲಿನ ಕೋಟೆಯ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮಾಜಿ ಶಾಸಕ ಎಂ ರಾಜಣ್ಣ, ಮುಖಂಡ ಸೀಕಲ್ ರಾಮಚಂದ್ರಗೌಡ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸೀಕಲ್ ಆನಂದಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕೇಂದ್ರ ಸರ್ಕಾರ ಲಾರಿ ಚಾಲಕರಿಗೆ ನೂತನವಾಗಿ ಜಾರಿಗೆ ತಂದಿರುವ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ 10 ವರ್ಷ ಜೈಲು ಹಾಗೂ 7 ಲಕ್ಷ ದಂಡ ವಿಧಿಸುವ ಕಾನೂನನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಲಾರಿ ಚಾಲಕರು, ಬಸ್ ಚಾಲಕರು ಹಾಗೂ ಮಾಲೀಕರು ಚಿಂತಾಮಣಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ಸಾರಥಿ ಸುರಕ್ಷಾ ಜಾಗೃತಿ ಕಾನೂನು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ 10 ವರ್ಷ ಜೈಲು ಹಾಗೂ 7 ಲಕ್ಷ ದಂಡ ವಿಧಿಸುವ ಕಾನೂನು ಲಾರಿ ಚಾಲಕರು ಮತ್ತು ಮಾಲೀಕರಿಗೆ ಮಾರಕವಾಗಿದ್ದು ಹಿಟ್ ಅಂಡ್ ರನ್ ಅನ್ನು ಕೂಡಲೇ ರದ್ದುಗೊಳಿಸಬೇಕು. ಶಿಕ್ಷೆಯ ಅವಧಿ ಹಾಗೂ ದಂಡವನ್ನು ಕಡಿತಗೊಳಿಸಬೇಕು. ರಾಜ್ಯ ಸರ್ಕಾರ ರಾಜ್ಯದ ಗಡಿಗಳಲ್ಲಿನ ಆರ್ಟಿಒ ಕಚೇರಿಗಳನ್ನು ರದ್ದುಪಡಿಸಿ ಲಾರಿ ಚಾಲಕರ ಮತ್ತು ಮಾಲೀಕರ ಹಿತವನ್ನು ಕಾಯಬೇಕೆಂದು ಒತ್ತಾಯಿಸಿ ಜನವರಿ 17ರ ಮಧ್ಯರಾತ್ರಿಯಿಂದ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಚಿಂತಾಮಣಿಯಲ್ಲಿ ಬೆಳಗ್ಗೆಯಿಂದಲೇ ಉತ್ತಮ ಬೆಂಬಲ ವ್ಯಕ್ತವಾಯಿತು. ಬಸ್ ಚಾಲಕರು ಹಾಗೂ ಲಾರಿ ಚಾಲಕರು, ಮಾಲೀಕರು ನಗರದ ಚೇಳೂರು ರಸ್ತೆಯ ರೈಲ್ವೆ ಅಂಡರ್ ಪಾಸ್ ಬಳಿ ಲಾರಿ ಹಾಗೂ ಬಸ್ಗಳನ್ನು ತಡೆದು ಪ್ರತಿಭಟನೆ ಮಾಡಿ ತದನಂತರ ಲಾರಿ ಮಾಲೀಕರ ಕಚೇರಿಯಿಂದ ಬೈಕ್ ಜಾಥಾ ಹಮ್ಮಿಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಕೂಡಲೇ ಚಾಲಕರಿಗೆ ಮಾರಕವಾಗಿರುವ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಚಾಲಕರಿಗೆ 10 ವರ್ಷ ಜೈಲು ಹಾಗೂ 7 ಲಕ್ಷ ದಂಡ ವಿಧಿಸುವ ಕಾನೂನನ್ನು ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರದ ಮೂಲಕ ಉಗ್ರ ಹೋರಾಟಗಳನ್ನು ಮಾಡುವುದಾಗಿ ಸರ್ಕಾರಕ್ಕೆ ಲಾರಿ ಹಾಗೂ ಬಸ್ ಚಾಲಕರು ಮತ್ತು ಮಾಲೀಕರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲದಿದ್ರೆ ಯಾವ ಕೆಲಸನೂ ಆಗಲ್ಲ, ಯಾವ ಇದೂ ಆಗಲ್ಲ. ರೈತ ಎಂತ ಮುಖ್ಯನೋ ಅಷ್ಟು ಮುಖ್ಯ ನಮ್ಮ ಡ್ರೈವರ್ ಮುಖ್ಯ ನಮ್ಗೆ, ಇದಕ್ಕೆ ನಮ್ಮ ಸಂಸ್ಥೆಗೆ. ಆದ್ದರಿಂದ ಇವರು ಕೊಟ್ಟಿರೋದು ಕಾನೂನು, ಇವರು ಕೊಟ್ಟಿರೋದು ಇದು ಅದು ಹಿಂಪಡಿಬೇಕಂತ ನಾವು ಧ್ವನಿ ಎತ್ತಿದ್ದೀವಿ. ಇದು ದೆಹಲಿವರೆಗೂ ನಾವು ಧ್ವನಿ ಎತ್ತಕ್ಕೆ ನಾವು ಎಲ್ಲ ಕೈ ಜೋಡಿಸಿ ನಾವು ಇದು ಮಾಡ್ತಾ ಇದ್ದೀವಿ. ಇದು ಚಿಂತಾಮಣಿ
ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ. ಪ್ರೊಟೆಕ್ಷನ್ ಆಫ್ ಕರ್ನಾಟಕ ಅವರು ಅನುಮತಿ ಯಾವಾಗಿಂದ ಅವರು ಇದು ಮಾಡ್ತಾರೋ ಅವತ್ತವರೆಗೂ ನಾವು. ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸೈಯದ್ ಮದರ್ ಸಾಬ್, ಉಪಾಧ್ಯಕ್ಷ ಪೋತಲಪ್ಪ, ಬಸ್ ಚಾಲಕರ ಹಾಗೂ ನಿರ್ವಾಹಕರ ಸಂಘದ ಅಧ್ಯಕ್ಷ ಸಂತೋಷ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಯಾವಾಗ್ಲೂ ಟಿವಿ, ಧಾರಾವಾಹಿ, ಸಿನಿಮಾಗಳು, ಮೊಬೈಲ್ ನೋಡಿ ನೋಡಿ ಬೋರ್ ಆಗಿದ್ಯಾ? ಫ್ಯಾಮಿಲಿ ಎಲ್ಲರೂ ಕೂಡಿ ಎಂಜಾಯ್ ಮಾಡಬೇಕು ಅನ್ನಿಸ್ತಿದ್ಯಾ? ದೂರದ ಊರಿಗೆ ಹೋಗಿ ಎಂಜಾಯ್ ಮಾಡೋಕೆ ಆಗ್ತಿಲ್ಲ ಅನ್ನೋ ಚಿಂತೆಯಲ್ಲಿದ್ದೀರಾ? ಹಾಗಿದ್ರೆ ನಿಮ್ಮೂರಿಗೆ ಬಂದಿರೋ ಮೆಗಾ ಎಕ್ಸಿಬಿಷನ್ಗೆ ಇನ್ನೂ ಹೋಗಿಲ್ವಾ? ಅದ್ಯಾವುದಪ್ಪ, ಎಲ್ಲಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಯಾವಾಗ್ಲೂ ಮನೆ ಮಠ ಕಚೇರಿ ಕೆಲಸ ಅಂತ ಬೋರ್ ಆಗಿದ್ರೆ, ಟಿವಿ ಮೊಬೈಲ್ ನೋಡಿ ಬೇಡಪ್ಪ ಅನ್ನಿಸಿದ್ರೆ ಈ ಎಕ್ಸಿಬಿಷನ್ಗೆ ಹೋಗಿ ಬನ್ನಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರೋ ಈ ರಿಯಲ್ ಫಿಶ್ ಎಕ್ಸಿಬಿಷನ್ಗೆ ಹೋಗಿ ಹೊಸ ತರದ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇಲ್ಲಿ ಅಕ್ವೇರಿಯಂ ಇದೆ, ತರಹೇವಾರಿ ಬಣ್ಣ ಬಣ್ಣದ ಮೀನುಗಳ ಹಾರಾಟ, ವಿವಿಧ ಬಗೆಯ ತಿಂಡಿ ತಿನಿಸು, ಬೇಕಾದ ಫ್ಯಾನ್ಸಿ ಸಾಮಗ್ರಿಗಳು, ಫನ್ ಫೇರ್, ಬ್ರೇಕ್ ಡ್ಯಾನ್ಸಿಂಗ್, ಆಕಾಶದೆತ್ತರದ ವೃತ್ತದ ರಂಗಿನಾಟ, ಡ್ರ್ಯಾಗನ್ ಟ್ರೈನ್, ಪುಟ್ಟ ಮಕ್ಕಳಿಗೆ ಗಾಳಿ ಗೋಪುರ, ಲಕ್ಕಿ ಗೇಮ್ಸ್, ಹೀಗೆ ಕಲರ್ಫುಲ್ ವಿದ್ಯುತ್ ದೀಪಗಳಿಂದ ಕೂಡಿದ ಕಣ್ಣಿಗೆ ಮತ್ತು ಕಿವಿಗೆ ಮುದ ನೀಡುವ ಸಂಗೀತ ನೋಡೋಕೆ ಎರಡೆರಡು ಕಣ್ಣು ಸಾಲದಾಗುತ್ತಾ. ಬ್ರೇಕ್ ಡ್ಯಾನ್ಸ್ ಮಾಡಿ ಹೊರಗೆ ಬಂದ ಈ ಸುಂದರ ಹುಡುಗಿಯ ಮಾತೊಮ್ಮೆ ಕೇಳಿ, ಹೇಗೆಲ್ಲ ಎಂಜಾಯ್ ಮಾಡಿದ್ರು ನೋಡಿ. ಇದು ಅಕ್ವೇರಿಯಂ ಅಂತೂ ಆಸಮ್ ಆಗಿದೆ. ಸೊ ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ, ಆಟ ಆಡಿ, ಮಕ್ಕಳ ಜೊತೆ ನೀವು ಆಡಿ, ಎಲ್ರಿಗೂ ಕಂಫರ್ಟೇಬಲ್ ಆಗಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೈಂಡ್ಸ್ ಫಿಶಸ್ ಇದೆ. ಇಲ್ಲಿವರೆಗೂ ಯಾವ ಅಕ್ವೇರಿಯಮಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿದೆ ಫಿಶಸ್ಸು. ಆ್ಯಂಡ್ ಲೈಟಿಂಗ್ಸು ಅಷ್ಟೇ, ಡಿಸೈನ್ಸು, ವಾಲ್ಸು ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ನೋಡಿ, ನಿಮ್ಮ ಮಕ್ಕಳ ಜೊತೆ ನೀವು ಬನ್ನಿ, ನೀವು ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಹೌದು, ಈ ರಿಯಲ್ ಎಕ್ಸಿಬಿಷನ್ ಚಿಕ್ಕಬಳ್ಳಾಪುರ ನಗರಕ್ಕೆ ಇದೇ ಮೊದಲ ಬಾರಿಗೆ ಬಂದಿದೆ. ಹಾಗೆ ಒಮ್ಮೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಬನ್ನಿ. ಇವರು ಕೆಲವೇ ದಿನಗಳು ಮಾತ್ರ ಇಲ್ಲಿರ್ತಾರೆ, ಆಮೇಲೆ ನೋಡಬೇಕು ಅಂದ್ರೂ ಸಿಗೋಲ್ಲ. ಒಮ್ಮೆ ಟ್ರೈ ಮಾಡಿ, ನೀವು ನಿಮ್ಮ ಮನೆಯವರನ್ನ ಎಂಜಾಯ್ ಮಾಡಿಸಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾಮಫಲಕಗಳಲ್ಲಿ 60% ಕನ್ನಡ ಬಳಸಲು ಸರ್ಕಾರದ ಸುತ್ತೋಲೆ ಇದ್ರೂ ಕನ್ನಡ ಅಕ್ಷರಗಳನ್ನು ಬಳಸದೇ ಇರುವಂತವರ ಮೇಲೆ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಕಾರ್ಯರೂಪಕ್ಕೆ ತರುವಂತೆ ಪ್ರಜಾವೇದಿಕೆ ಕಾರ್ಯಕರ್ತರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ರು. ನಾಮಫಲಕಗಳಲ್ಲಿ 60% ಕಡ್ಡಾಯಗೊಳಿಸಲು ತಹಶೀಲ್ದಾರ್ ಅವರಿಗೆ ಮತ್ತು ಪುರಸಭೆ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿ 60% ಕನ್ನಡ ಬಳಕೆಯ ನಾಮಫಲಕ ಅಳವಡಿಕೆಗೆ ಸೂಚನೆ ಅನುಷ್ಠಾನಕ್ಕೆ ತರುವಂತೆ ಕರ್ನಾಟಕ ಪ್ರಜಾವೇದಿಕೆ ಕಾರ್ಯಕರ್ತರು ಮಾಲೂರಿನಲ್ಲಿ ಒತ್ತಾಯಿಸಿದ್ರು. ಈ ವೇಳೆ ಕರ್ನಾಟಕ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷ ಜಿ ಮಂಜುನಾಥಗೌಡ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದವರಾಗಲಿ ಹೊರ ರಾಜ್ಯದಿಂದ ಇಲ್ಲಿಗೆ ಬಂದು ಜೀವನ ನಡೆಸುತ್ತಿರುವ ಕನ್ನಡಿಗರೇ ಎಂದು ಭಾವಿಸಿದ್ದೇವೆ. ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ. ಹಾಗೆಯೇ ಅನ್ನ ಕೊಡುವ ಈ ನೆಲದ ನಿಯಮ ಪಾಲನೆ ಮಾಡಬೇಕಾಗಿರುವುದು ಪ್ರತಿಯೊಬ್ಬರ ಕರ್ತವ್ಯ. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನಾಮಫಲಕಗಳಲ್ಲಿ 60% ಕಡ್ಡಾಯವಾಗಿ ಕನ್ನಡ ಅಕ್ಷರಗಳ ಬಳಕೆ ಮಾಡುವಂತೆ ಆದೇಶಿಸಿ ಕಾರ್ಯರೂಪಕ್ಕೆ ತರುವಂತೆ ಒತ್ತಾಯಿಸಿದ್ದು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ರು. ಏನಾದರೂ ಮಾಡಿದ್ರೆ ಅದಕ್ಕೆ ನೀವೇ ಹೊಣೆ ಹಾಕ್ತೀವಿ. ಹಾಗಾಗಿ ಶಾಂತಿಯುತವಾಗಿ ಇಲ್ಲಿ ನೆಲ ಜಲ ಇಲ್ಲಿ ಬಂದು ನೆಲೆಸಿರುವಂಥ ಇತರೆ ರಾಜ್ಯದಲ್ಲಿ ಇರುವಂಥವರು ಏನು ಒಂದು ಕನ್ನಡ ನಾಮಫಲಕಗಳನ್ನ 60% ಬಳಸಬೇಕಂತೇಳಿ ನಾವು ಈ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇವೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ತನ್ನ 2 ಮುದ್ದಾದ ಹೆಣ್ಣು ಮಕ್ಕಳನ್ನು ಕೆರೆಯ ನೀರಿಗೆ ಹಾಕಿ ತಾನು ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಮನ ಕಲಕುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಕೆರೆಯಲ್ಲಿ ನಡೆದಿದೆ.
ಮಿಟ್ಟೆಮರಿ ಗ್ರಾಮದ ಕೆರೆಯಲ್ಲಿ ಶವಗಳು ತೇಲಾಡುತ್ತಿದ್ದನ್ನ ಕಂಡ ಸ್ಥಳೀಯರು ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ತಾಯಿ ಹಾಗೂ ಇಬ್ಬರು ಮಕ್ಕಳ ಮೃತದೇಹ ಮೇಲೆತ್ತಲಾಗಿದ್ದು, ಮೃತ ತಾಯಿಯನ್ನು ಚಿಂತಾಮಣಿ ತಾಲೂಕು ಯಾಗವಕೋಟೆ ನಿವಾಸಿ ರಾಧಾ ಎಂದು ತಿಳಿದು ಬಂದಿದೆ. ಮೃತ ಮಕ್ಕಳನ್ನು 4 ವರ್ಷದ ಹೆಣ್ಣು ಮಗು ಪೂರ್ವಿತಾ ಹಾಗೂ ಹೆಸರಿಡದ 1.5 ವರ್ಷದ ಹೆಣ್ಣು ಮಗು ಎಂದು ತಿಳಿದು ಬಂದಿದೆ. ಮೃತ ರಾಧಾಳ ತವರು ಮನೆ ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡ್ ಆಗಿದ್ದು, ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುದು ನಿಖರವಾಗಿ ತಿಳಿದಿಲ್ಲ. ಘಟನೆ ಸಂಬಂಧ ಬಾಗೇಪಲ್ಲಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತ ರಾಧಾಳ ಪತಿ ಮಲ್ಲಿಕಾರ್ಜುನನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಈತ ರಾಧಾಳ ಗಂಡ ಮಲ್ಲಿಕಾರ್ಜುನ್ ನೀಡುತ್ತಿದ್ದ ಕಿರುಕುಳದಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಆಕೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಅಯೋಧ್ಯೆಯ ತೀರ್ಥಕ್ಷೇತ್ರದಲ್ಲಿ ಪ್ರಭು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಬೈಪಾಸ್ ರಸ್ತೆಯಲ್ಲಿನ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ಜನವರಿ 15ರಿಂದ 22ರವರೆಗೆ ಹಗಲು ರಾತ್ರಿ ಶ್ರೀರಾಮ ಕೋಟಿನಾಮ ಯಜ್ಞ ಮಂತ್ರ ಜಪ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಯೋಧ್ಯೆಯಲ್ಲಿ ಬಹು ವರ್ಷಗಳ ಕಾಲ ಶ್ರೀರಾಮ ದೇವಾಲಯದಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇದರ ಅಂಗವಾಗಿ ಪಟ್ಟಣದ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ 7 ದಿನಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಶ್ರೀರಾಮನಾಮ ಕೋಟಿ ಜನ ಯಜ್ಞ ಸಪ್ತಾಹ ನಡೆಯಲಿದೆ. ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ತಾಲೂಕುಗಳ ಗ್ರಾಮೀಣ ಪ್ರದೇಶಗಳ ವಿವಿಧ ಭಜನಾ ತಂಡದವರು ಭಾಗವಹಿಸಿದ್ದಾರೆ. ಭಜನಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಸೀಮನ್ನಗಾರಪಲ್ಲಿಯ ಗೋಗರ್ಭಗಿರಿ ಆಶ್ರಮದ ಅವಧೂತ ಆದಿನಾರಾಯಣ ಸ್ವಾಮಿರವರು ಭಾಗವಹಿಸಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಮಾಜಿ ಸಚಿವ ಸುಧಾಕರ್ ಆಗ್ಲಿ, ವಿಶ್ವನಾಥ್ ಮಗ ಅಲೋಕ್ ಆಗ್ಲಿ ಪ್ರಧಾನಿ ಮೋದಿಯೇ ಬಂದು ನಿಂತರೂ ಸಂತೋಷ, ಯಾರು ನಿಂತರೂ ಬಿಜೆಪಿ ಗೆಲ್ಲೋದು ಖಚಿತ ಎಂದು ಬಿಜೆಪಿ ಮುಖಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅಭಿಪ್ರಾಯ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಪುರಾತನ ದೇವಾಲಯ ಶ್ರೀ ಪ್ರಸನ್ನ ಸಂಗಮೇಶ್ವರ ದೇವಾಲಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಪಾಲ್ಗೊಂಡು ಪುರಾತನ ದೇವಾಲಯವನ್ನ ಪೊರಕೆ ಹಿಡಿದು ನೀರು ಸುರಿದು ದೇವಾಲಯ ಆವರಣ ಗೋಡೆ ವಿಗ್ರಹಗಳನ್ನು ತೊಳೆದು ಸ್ವಚ್ಛಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಈ ಭಾಗದ ಒಂದು ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದ ಅವರು, ರಾಜಕೀಯವಾಗಿ ಮಾತನಾಡಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದ. ನನ್ನ ಹಾಗೆ 7-8 ಜನ ಆಕಾಂಕ್ಷಿಗಳು ಅಧ್ಯಕ್ಷರಾಗುವ ಕನಸು ಹೊತ್ತಿದ್ರು. ರಾಮಲಿಂಗಾರೆಡ್ಡಿ ಅವರು ನನ್ನ ಅಧ್ಯಕ್ಷರಾಗಿ ಮಾಡಲು ಉತ್ಸುಕತೆ ತೋರಿದರು. ಆದರೆ ಹೈಕಮಾಂಡ್ ನಾಯಕತ್ವವನ್ನು ಬದಲಿಸದೆ ರಾಮಲಿಂಗಪ್ಪನವರನ್ನೇ ಅಧ್ಯಕ್ಷರಾಗಿ ಮುಂದುವರೆಸಿದ್ದಾರೆ ಎಂದ ಅವರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಮಾಜಿ ಸಚಿವ ಸುಧಾಕರ್ ಆಗಲಿ, ವಿಶ್ವನಾಥ್ ಮಗ ಅಲೋಕ್ ಆಗಲಿ ಪ್ರಧಾನಿ ಮೋದಿಯೇ ಬಂದು ನಿಂತರೂ ಸಂತೋಷ, ಯಾರು ನಿಂತರೂ ಬಿಜೆಪಿ ಗೆಲ್ಲೋದು ಖಚಿತ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಕಾಶಿ ವಿಶ್ವನಾಥನ ದೇವಸ್ಥಾನ ಎಷ್ಟು ಹಳೇದು, ಇವತ್ತು ಅದಕ್ಕೆ ಜನ ಹೋಗೋದಿದ್ದಾರೆ. ಈಗ ಹೊಸದಾಗಿ 22ನೇ ತಾರೀಕು ಆಗೋ ರಾಮ ಮಂದಿರಕ್ಕೂ ಜನ ಹೋಗ್ತಾರೆ. ನಾನು ಆ ಮಾತನ್ನ ಒಪ್ಪಲ್ಲ. ಮತ್ತು ನಾವು ಏನಂತಂದರೆ, ಇದು ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ದೇವಸ್ಥಾನ. ನಾವು ಹುಟ್ಟಿದಾಗಿಂದ ಅಂದರೆ ಇದು 300-400 ವರ್ಷಗಳ ಹಳೆ ದೇವಸ್ಥಾನ. ನಾವು ಹುಟ್ಟಿದಾಗಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರೋವಂಥ ಪ್ರತೀತಿ ಇದೆ. ಯಾವ ದೇವಸ್ಥಾನ ಆಯ್ಕೆ ಮಾಡ್ಕೊಬೇಕು ಅಂತ ನೀವು ಹೇಳ್ದಂಗೆ ಎಲ್ಲ ದೇವಸ್ಥಾನಗಳು ಈಗ ಇರೋದೆಲ್ಲ ಆಲ್ಮೋಸ್ಟ್ ಹೊಸವೇ. ಅವುಗಳನ್ನೆಲ್ಲ ಕ್ಲೀನ್ ಮಾಡೋದಾಗಲಿ ಅದರದ್ದಾಗಲಿ ಏನು ಅಂಥ ಅವಶ್ಯಕತೆ ಇರಲಿಲ್ಲ. ಇಲ್ಲೂ ಏನು ಅವಶ್ಯಕತೆ ಇಲ್ಲ. ಸ್ವಾಮಿಗಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದನ್ನು ಮೇಂಟೈನ್ ಮಾಡಿದ್ದಾರೆ. ಆದರೂ ನಾವು ಈ ದೇವಸ್ಥಾನಕ್ಕೆ ಒಂದು ಸಣ್ಣ ಸೇವೆ ಮಾಡೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡಿದ್ವಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು.
ಬೇಡ ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಳ್ಳಂಬೆಳಿಗ್ಗೆ ಕರೆಂಟ್ ಶಾಕ್ಗೆ ಬಾಲಕನೊಬ್ಬ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೀನಾಕ್ಷಿ ಹಾಗೂ ಮೂರ್ತಿ ದಂಪತಿಗಳ ಪುತ್ರ 8 ವರ್ಷದ ನಾಗೇಂದ್ರ ಮೃತ ಬಾಲಕ. ಅಂದಹಾಗೆ ಮಂಚೇನಹಳ್ಳಿಯಲ್ಲಿ ಹೆದ್ದಾರಿ ಅಗಲೀಕರಣ ಸಂಬಂಧ ರಸ್ತೆ ಅಗಲೀಕರಣ ಮಾಡಲಾಗಿದ್ದು, ರಸ್ತೆಯ ಬದಿಯಲ್ಲಿದ್ದ ಟ್ರಾನ್ಸ್ಫಾರ್ಮರ್ಗೆ ಅಳವಡಿಸಿದ್ದ ಗ್ರೌಂಡಿಂಗ್ ವೈರ್ ನೆಲದಲ್ಲಿ ಬಿದ್ದಿದ್ದು, ಬೆಳಗ್ಗೆ ರಸ್ತೆ ದಾಟಲು ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ನಡೆದುಕೊಂಡು ಹೋಗುತ್ತಿದ್ದ ಬಾಲಕನಿಗೆ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕೋಲಾರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಮತ್ತು ಜನತಾ ಬಜಾರ್ಗೆ ನಡೆದ 5 ವರ್ಷದ ಅವಧಿಗೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳು ಜೆಡಿಎಸ್ ಪಕ್ಷದ ಪಾಲಾಗಿದೆ. ಕೋಲಾರ ನಗರದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಮತ್ತು ಜನತಾ ಬಜಾರ್ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಡಕೂರು ರಾಮು ಮತ್ತು ಉಪಾಧ್ಯಕ್ಷರಾಗಿ ರಾಜಣ್ಣ ಎಲ್ಆರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಜಗದೀಶ್ ಅವರು ಘೋಷಿಸಿದರು. ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಮಾಜಿ ಶಾಸಕ ಕೆ ಶ್ರೀನಿವಾಸಗೌಡ ಅವರು ಅಭಿನಂದಿಸಿ ಮಾತನಾಡಿ, ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ದಿವಂಗತ ಮಾಜಿ ಶಾಸಕರಾದ ವೆಂಕಟಗಿರಿಯಪ್ಪ ಮತ್ತು ಬೈರೇಗೌಡ ಅವರ ಸಾಧನೆಯನ್ನು ಎಂದಿಗೂ ನೆನಪು ಮಾಡಿಕೊಳ್ಳುತ್ತಿದ್ದು, ಈ ನಿಟ್ಟಿನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸಾಧನೆಯಾಗಬೇಕು ಎಂದು ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗನಾಳ ಸೋಮಣ್ಣ, ನಗರಸಭೆ ಸದಸ್ಯ ವಡಗೂರು ರಾಕೇಶ್, ಪ್ರವೀಣ್ ಪಾಟೀಲ್, ವಡಗೂರು ಚಂದ್ರು, ರಮೇಶ್, ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಮಾಲೂರು ತಾಲೂಕಿನ ದಿನ್ನೇರಿ ಹಾರೋಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 5 ವರ್ಷದ ಆಡಳಿತ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಡಿವಿ ಮಂಜುನಾಥಗೌಡ, ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ಡಿ ಕೆಂಚಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 13 ಮಂದಿ ನಿರ್ದೇಶಕರು ರಿಟೇಕ್ 13 ಮಂದಿ ನಿರ್ದೇಶಕರು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವುದಾಗಿ ಚುನಾವಣಾ ಅಧಿಕಾರಿ ಶಿವಲಿಂಗಯ್ಯ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ತಿಮ್ಮೇಗೌಡ ಮಾತನಾಡಿ, ಅಧ್ಯಕ್ಷ ಉಪಾಧ್ಯಕ್ಷರನ್ನು ಎಲ್ಲ ನಿರ್ದೇಶಕರ ಮುಖಂಡರ ಸಹಕಾರದಿಂದ ಆಯ್ಕೆ ಮಾಡಿದ್ದು ಉತ್ತಮ ಬೆಳವಣಿಗೆಯಾಗಿದೆ. ಕೊಚ್ಮಲ್ ಅಧ್ಯಕ್ಷ ಶಾಸಕ ಕೆವೈ ನಂಜೇಗೌಡರ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ತಿಳಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ನಾಗರಾಜ್, ಎಚ್ಕೆ ನಾರಾಯಣಸ್ವಾಮಿ, ಶಾಮಣ್ಣ, ಎಚ್ಎಂ ಸತೀಶ್, ಗೋವಿಂದಪ್ಪ, ತಿಮ್ಮರಾಯಪ್ಪ, ಸೋಮಣ್ಣ, ಮುನೇಗೌಡ, ಮುನಿರತ್ನಮ್ಮ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುದ್ದೇನಹಳ್ಳಿಯ ಸಾಯಿ ಕೃಷ್ಣ ಕ್ರೀಡಾಂಗಣದಲ್ಲಿ ನಡೆದ 1 ದಿನದ ಕ್ರಿಕೆಟ್ ಟೂರ್ನಮೆಂಟ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಗೆದ್ದ ಸಚಿನ್ ತೆಂಡೂಲ್ಕರ್. ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ, ಇಶ್ರಮ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಸಿಕೊಳ್ಳುವಂತೆ ಶಾಸಕ ಸುಬ್ಬಾರೆಡ್ಡಿ ಕರೆ. ಕಳೆದ 10 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ರೂ ಯಾವೊಬ್ಬ ಜನಪ್ರತಿನಿಧಿ ಆಗಮಿಸಿಲ್ಲ. ಆಕ್ರೋಶಗೊಂಡ ರೈತರು ಟ್ರ್ಯಾಕ್ಟರ್, ಆಟೋ ಮೂಲಕ ನಗರದಾದ್ಯಂತ ರ್ಯಾಲಿ. ಗಂಡ ಹೆಂಡತಿ ಜಗಳ ತಾರಕಕ್ಕೆ, ಪರಸ್ಪರ ಬೆಂಕಿ ಹಚ್ಚಿಕೊಂಡು ಇಬ್ಬರು ಬೆಂಕಿಗಾಹುತಿ, ಮಕ್ಕಳು ಬೀದಿ ಪಾಲು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.